ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡಿಸ್ಟ್ರಿಕ್ಟ್ ಪೊಲೀಸ್ ಅವರ ವತಿಯಿಂದ ರಾಜ್ಯ ಸರ್ಕಾರದಿಂದ ಏನಿದೆ ನಿಮಗೆ ರೈಸ್ ಅಂತ ಹೇಳ್ಬಿಟ್ಟು ಒಂದು ಡ್ರಗ್ಸನ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ರೈಸ್ ಅಂತ ಹೇಳಿದ್ರೆ ರೆಫ್ಯೂಸ್, ಆರ್ ಅಂತ ಹೇಳಿದ್ರೆ ರೆಫ್ಯೂಸ್, ಐ ಅಂತ ಹೇಳಿದ್ರೆ ಇನ್ಫಾರ್ಮ್ ಆ್ಯಂಡ್ ಎಸ್ ಅಂತ ಹೇಳಿದ್ರೆ ಸಪೋರ್ಟ್ ಆ್ಯಂಡ್ ಇ ಈಸ್ ಎಂಪವರ್. ಸೊ ನಮ್ಮ ಎಲ್ಲ ಯೂತ್ಸ್ಗಳಿಗೆ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನೆಲ್ಲ ಮಾಡಬೇಡಿ ಬ್ರೋ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಪೋಸ್ಟರ್ಸನ್ನ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜು ಮತ್ತು ಇದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಇದನ್ನು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ತಾವಿಗೆಲ್ಲರೂ ಡ್ರಗ್ಸ್ ಎಲ್ಲರೂ ಕಂಡು ಬಂದರೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡಿ. ನಮ್ಮ ಜಿಲ್ಲಾ ಪೊಲೀಸ್ ಇದ್ರ ವತಿಯಿಂದ ಇದ್ರ ಬಗ್ಗೆ ಸಾಕಷ್ಟು ಕ್ರಮ ತಗೊಳ್ತಾ ಇದ್ದಾರೆ. ಇದನ್ನು ಹೀಗೆ ನಮ್ಮ ಜಿಲ್ಲಾಡಳಿತದಿಂದ ಅವರಿಗೆ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮ್ಮ ಪೊಲೀಸ್ ವರಿಷ್ಠತೆಯನ್ನು ಮಾತಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ರಾಜ್ಯ ಮಾಡಬೇಕು ಅಂತ ಯೋಜನೆ ಇದೆ. ಆ ಯೋಜನೆಯ ಭಾಗವಾಗಿ ಎಲ್ಲ ಕಡೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಮತ್ತು ಜಿಲ್ಲಾಡಳಿತದಿಂದ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಮತ್ತು ಸಾರ್ವಜನಿಕರಲ್ಲಿ ಈ ಡ್ರಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮನ ಕೂಡ ಕೊಡ್ತಾ ಇದ್ದೀವಿ. ಇವಾಗ ಡ್ರಗ್ಸನ್ನು ಅದು ಅಫೆನ್ಸ್ ಯಾರು ಮಾಡ್ತಾರೆ ಅದು ಕಾನೂನು ಕ್ರಮ ಕೈಗೊಳ್ಳೋದು ಒಂದು ಭಾಗ ಆದರೆ ಮತ್ತೆ ಇದನ್ನು ಉಪಯೋಗಿಸಬಾರ್ದು, ಇದರಿಂದ ದುಷ್ಪರಿಣಾಮ ಇದೆ ಅಂತ ಹೇಳಿ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಯೋಜನೆಯ ಅಂಗವಾಗಿ ಈಗ ರೈಸ್ ಮತ್ತೆ ಬೇಡ ಬ್ರೋ ಅಂತ ಎರಡು ಪರಿಕಲ್ಪನೆಯಲ್ಲಿ ಈ ಸದ್ಯಕ್ಕೆ ನಾವು ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ರೈಸ್ ಅಂತ ಆಗಲೇ ನಮ್ಮ ಟಿ ಸಿ ಮೇಡಮ್ ಅವರು ಹೇಳಿದ್ದಾರೆ, ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್ ಅಂತೇಳಿ. ಮತ್ತು ಬೇಡ ಬ್ರೋ ಅಂದರೆ ಯಾವುದಕ್ಕೆ ಬೇಡ, ಡ್ರಗ್ಸ್ಗೆ ಯಾವುದೇ ರೀತಿ ಬೇಡ ಬ್ರೋ ಅಂತ ಹೇಳಿದ್ರೆ ಬ್ರದರ್ ಅಂತ ಹೇಳಿ ಏನು ಈಗ ಟ್ರೆಂಡಲ್ಲಿರುವಂಥ ಯುವ ಜನತೆ ಏನು ಮಾತಾಡ್ತಾ ಇದ್ದಾರೆ ಬ್ರೋ ಅಂತ ಹೇಳಿ ಅವ್ರಿಗೆ ನೇರವಾಗಿ ಇದು ಅವ್ರಿಗೆ ಟಚ್ ಆಗಬೇಕು, ಯುವ ಜನತೆಗೆ ನೇರವಾಗಿ ತಲುಪಬೇಕು ಅನ್ನೋ ವಿಷಯ ಇಟ್ಕೊಂಡು ಈ ಬೇಡ ಬ್ರೋ ಅಂತ ಒಂದು ಪದ ಉಪಯೋಗಿಸಿ ಜನಗಳಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಡ್ರಗ್ಸ್ಗೆ ಈ ವರ್ಷನೇ ಒಂದು 71 ಪ್ರಕರಣಗಳನ್ನು ನಾವು ಮಾಡಿದ್ದೀವಿ. ಮತ್ತು ಯಾರು ಹೆಚ್ಚು ಮಾರಾಟ ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ, ಮತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇದನ್ನ ಬೆಳೀತಾ ಇದ್ದಾರೆ, ಎಲ್ಲವೂ ಅಫೆನ್ಸು 71 ಪ್ರಕರಣಗಳನ್ನು ನಾವು ಮಾಡಿದ್ದೀವಿ. ಮತ್ತು ಕೆಲವ್ರನ್ನ ಇದೇ ವಿಚಾರವಾಗಿ ಮತ್ತೆ ಪದೇ ಮಾಡುವಂಥ ಅಪರಾಧಿಗಳನ್ನು ನಾವು ಪತ್ತೆ ಮಾಡಿ ಅವ್ರನ್ನ ಗಡೀಪಾರು ಮಾಡುವಂಥ ಪ್ರಸ್ತಾವನೆಯನ್ನು ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಮ್ಮ ಜಿಲ್ಲಾಡಳಿತದಿಂದ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿ ಏನಂದರೆ ಈ ಡ್ರಗ್ಸ್ ಮಾದಕ ವಸ್ತುಗಳನ್ನು, ನಾರ್ಕೋಟಿಕ್ ಡ್ರಗ್ಸನ್ನು ಯಾರು ಉಪಯೋಗಿಸ್ತಾರೆ, ಮಾರಾಟ ಮಾಡ್ತಾರೆ, ಬೆಳೀತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ನಮಗೆ ನೇರವಾಗಿ ಕೊಡಬೇಕು. ತಾವು ಕನ್ಸ್ಯೂಮ್ಷನ್ ಏನಿದೆ, ಯಾರು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ರೆಫ್ಯೂಸ್ ಮಾಡಬೇಕು, ನಾನು ಇದು ಮಾಡಲ್ಲ ಅಂತ ಹೇಳಿ. ಮತ್ತು ಯಾರು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು, ಮತ್ತು ಎಂಪವರ್ ಮಾಡಬೇಕು ಅಂತ ಹೇಳಿ. ಮತ್ತು ಮುಖ್ಯವಾಗಿ ಯುವ ಜನತೆಗೋಸ್ಕರನೇ ಬೇಡ ಬ್ರೋ ಅಂತ ಒಂದು ಏನು ಕಾನ್ಸೆಪ್ಟ್ ಇದೆ ಅದನ್ನು ಹೆಚ್ಚು ಜನಕ್ಕೆ ತಲುಪಿಸಬೇಕು. ಏನು ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಇದು ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಇದೆ. ಅದಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಮಾಹಿತಿ ಕೊಡಬೇಕು ಅಂದರೆ ನಮ್ಮದು ಹೆಲ್ಪ್ಲೈನ್ ಇದೆ 1908, ಇಲ್ಲಿಗೆ ಮಾಹಿತಿ ಕೊಡ್ಬೋದು. ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಹೇಳಿ ನೀವು ಪ್ಲೇಸ್ಟೋರ್ಗೆ ಹೋದರೆ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ಮಾಹಿತಿ ಕೊಡ್ಬೋದು. ತಮ್ಮ ಹೆಸರನ್ನು ಗೌಪ್ಯವಾಗಿಡಲಾಗುತ್ತೆ. ನಿಮ್ಮ ಯಾವುದೇ ವಿವರಗಳನ್ನು ನಾವು ಬಹಿರಂಗಪಡಿಸೋದಿಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಕೈಗೊಳ್ತೀವಿ ಅಂತ ಸಾರ್ವಜನಿಕರ ಮನವಿ ಇದೆ. ಡಿ ಸಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದಿಂದ ಒಟ್ಟಾಗಿ ಬಂದು ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು.